ಹಲೋ ಹಾಯ್ ವೆಲ್ಕಮ್ ಟು ದಿವ್ಯಾ ಲಾಗ್ಸ್ ಕನ್ನಡತಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಲೋ ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವತ್ತು ನಾನು ಮಾರ್ನಿಂಗಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಪೂಜೆ ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆನೇ ಸ್ನಾನ ಎಲ್ಲ ಮಾಡಿಕೊಂಡು ಗಿಡಗಳಿಗೆಲ್ಲ ನೀರು ಹಾಕಿ ಬಾಗಿಲೆಲ್ಲ ತೊಳೆದು ಹೊಸಲನ್ನು ತೊಳ್ಕೊಂಡು ಬಾಗಿಲಿಗೆ ಅರಿಶಿನ ಕುಂಕುಮ ಇಕ್ಕಿ ತುಳಸಿ ಗಿಡದ ಹತ್ರನೂ ಅರಿಶಿನ ಕುಂಕುಮ ಎಲ್ಲ ಇಕ್ಬಿಟ್ಟು ಬಾಗಿಲ ಹತ್ರ ಮತ್ತು ತುಳಸಿ ಗಿಡದ ಹತ್ರ ಎರಡೂ ಕಡೆಯೂ ರಂಗೋಲಿ ಹಾಕ್ತೆ. ಎರಡು ಕಡೆಯೂ ರಂಗೋಲಿ ಹಾಕಿದ್ಮೇಲೆ ಮನೆ ಬಾಗಿಲಲ್ಲಿ ಫೈನಲ್ಲಿ ರಂಗೋಲಿ ಇಲು ಕಲಿತು ಬೆಳಗ್ಗೆ ಈ ಚಳಿಯಲ್ಲಿ ನಮ್ಮ ಯಜಮಾನ್ರು ವಾಕಿಂಗ್ ಹೋಗ್ತೀನಿ ಅಂತ ಶೂ ಎಲ್ಲ ಹಾಕ್ಕೊಂಡು ಹೊರಟರು. ಅವ್ರು ಬರೋಷ್ಟರಲ್ಲಿ ಇದಕ್ಕಿನ ಬೇಳೆ ಸಾಂಬಾರು ಮಾಡೋಣ ಅಂದ್ಕೊಂಡೆ. ಆಲೂಗಡ್ಡೆ ಇದಕ್ಕಿನ ಬೇಳೆನ ಬೇಯಕ್ಕೆ ಇಟ್ಕೊಂಡೆ. ಇವಾಗ ನಾವು ಮಿಕ್ಸಿಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಕಪ್ಪಲ್ಲಿ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಮತ್ತು ಟೊಮೆಟೊ, ಇಲ್ಲಿ 4 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, 3 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಮತ್ತು ಸ್ವಲ್ಪ ನೀರು ಇಷ್ಟನ್ನು ಹಾಕ್ಕೊಂಡು ನುಣ್ಣಗೆ ಚೆನ್ನಾಗಿ ರುಬ್ಕೊಂಡು ಸೈಡ್ಗೆ ತೆಗೆದುಕೊಳ್ಳೋಣ. ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ಕೊಂಡು ಇದಕ್ಕಿನ ಬೇಳೆ ಮತ್ತು ಆಲೂಗಡ್ಡೆ ಇವೆರಡನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದು ಚೆನ್ನಾಗಿ ಕುದಿ ಬರುತ್ತೆ. ಅಡುಗೆನೂ ಕೂಡ ರೆಡಿಯಾಗಿತ್ತು. ನಮ್ಮ ಯಜಮಾನ್ರು ಕೂಡ ವಾಕಿಂಗ್ನ ಮುಗಿಸ್ಕೊಂಡು ಮನೆ ಕಡೆ ಬರ್ತಿದ್ರು. ಇವತ್ತು ಸಂಜೆ ಪೂಜೆನೂ ಇತ್ತು. ಇವತ್ತು ನಮ್ಮ ಬಿಲ್ಡಿಂಗ್ಗೆ ಅಯ್ಯಪ್ಪ ಸ್ವಾಮಿಗಳು ಬಂದಿದ್ದರು. ಅವ್ರು ಹೇಗೆ ಮಾಡ್ತಿದ್ರು ಭಜನೆನ ಅಂತ ನೀವೇ ಕೇಳಿಸ್ಕೊಳ್ಳಿ. ಮಕ್ಕಳಿಗೆ ಕಾಲನ್ನೆಲ್ಲ ತೊಳೆದು ಪಾದಪೂಜೆನೂ ಸಹ ಮಾಡಿ ಅವ್ರನ್ನ ಮನೆ ಒಳಗಡೆ ಕರ್ಕೊಂಡ್ರು. ಮನೆ ಒಳಗಡೆ ಸ್ವಾಮಿಗಳೆಲ್ಲರೂ ಭಜನೆ ಮಾಡ್ತಿದ್ರೆ ನನ್ನಿಬ್ಬರು ಮಕ್ಕಳು ಮಾತ್ರ ಅವ್ರನ್ನೇ ನೋಡ್ತಿದ್ರು, ಏನು ಇವರು ಈ ರೀತಿ ಮಾಡ್ತಿದ್ದಾರೆ ಅಂತ. ಸ್ವಾಮಿಗಳು ಎಲ್ರಿಗೂ ಅಕ್ಷತೆ ತಗೊಂಡು ಎಲ್ರಿಗೂ ಆಶೀರ್ವಾದ ಮಾಡಿದ್ರು, ನಮಗೂ ಸಹ ಆಶೀರ್ವಾದ ಮಾಡಿದ್ರು. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.